ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ಈ ರೀತಿ ಒಂದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿನಲ್ಲಿದೆ. ಈ ರೀತಿ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡಿದೆ ಅಂತ ನೋಡೋಣ. ಈ ರೀತಿ ವಿಡಿಯೋ ಎಡಿಟ್ ಮಾಡಬೇಕಂದ್ರೆ ಮೊದಲು ನೀವು ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನೀವು ಯಾವುದೊಂದು ಕ್ರೋಮನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಮೇಲುಗಡೆ ಏನು ಮಾಡಬೇಕಂದ್ರೆ ಸರ್ಚ್ ಮಾಡ್ಕೊಳ್ಳಿ io.com ಅಂತ. ಈ ರೀತಿ ಸರ್ಚ್ ಮಾಡ್ಕೊಂಡೆ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ನೋಡ್ಬೋದು ಸರ್ಚ್ ಇದೆ. ಸರ್ಚ್ನಲ್ಲಿ ಬಂದು ನೀವು ಇಲ್ಲಿ ಕಪಲ್ಸ್ ಪಿಕ್ ಅಥವಾ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ, ಕಪಲ್ಸ್ ಪಿಕ್ ಅಂತ. ಅಥವಾ ಈ ರೀತಿ ಸರ್ಚ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿ ಇಮೋಜಿಸ್ನ ಫೋಟೋದನ್ನ ಈ ರೀತಿ ಬಂದ್ಬಿಡುತ್ತೆ. ಇಲ್ಲಿ ನಿಮಗೆ ಇಮೋಜಿಸ್ನ ಯಾವ ರೀತಿ ಬೇಕೋ ಆ ರೀತಿ ತೊಗೊಂಡು ಇಲ್ಲಿ ನೋಡ್ಕೊಳ್ಳಿ. ಒಂದು ಇಮೋಜಿ ಇದೆ, ಇಮೋಜಿ ಐತಿ, ಫೋಟೋ ಇದೆ. ಇದರಲ್ಲಿ ನೋಡ್ಕೊಳ್ಳಿ ಈ ರೀತಿ ಫುಲ್ HD ಕ್ವಾಲಿಟಿಯಲ್ಲಿ ಇಮೇಜಸ್ನ ಇರುತ್ತೆ. ಇಲ್ಲಿಂದ ನೀವು ಈಸಿಲಿ ಯಾವ್ದು ನಿಮಗೆ ಚೆನ್ನಾಗಿ ಅನಿಸುತ್ತೋ ಆ ಫೋಟೋದನ್ನ ಇಲ್ಲಿಂದ ನೀವು ತೊಗೋಬೋದು. ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಡೌನ್ಲೋಡ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಹೊರಗಡೆ ಬನ್ನಿ. ಹೊರಗಡೆ ಬಂದಾಗ ಇವಾಗ ನೀವು ಇಲ್ಲಿ ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ 9:16 ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಪಿಡಿಎಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಹೋಗಿ ಇವಾಗ ನಾವು ಪಿಕ್ಸಾರ್ಟ್ ಆ್ಯಪ್ನಿಂದ ತೊಗೊಂಡಿರೋ ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಸಾಂಗ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ನೀವು ಆಡಿಯೋನಲ್ಲಿಂದ ಹೋಗಿ ಇಂಪೋರ್ಟ್ ಮಾಡ್ಕೋಬೋದು ಅಥವಾ ವಿಡಿಯೋನಲ್ಲಿಂದ ಹೋಗಿ ನೀವು ಇಂಪೋರ್ಟ್ ಮಾಡ್ಕೋಬೋದು. ನಿಮಗೆ ಇಲ್ಲಿ ಯಾವ ಸಾಂಗ್ನ ಚೆನ್ನಾಗಿ ಅನಿಸುತ್ತೋ ಆ ಸಾಂಗ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಸಾಂಗ್ ಎಲ್ಲಿ ಇರುವುದೇ ನೋಡ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ಕಟ್ ಮಾಡ್ಕೊಳ್ಳಿ, ಕಮ್ಮಿ ಇದ್ದರೆ ನಿಮ್ಮ ಸಾಂಗ್ ಎಲ್ಲಿ ಇರುವುದೇ ಅಲ್ಲಿವರೆಗೂ ನೀವು ಇಲ್ಲಿ ರೀತಿ ತೊಗೊಬನ್ನಿ. ನಂದಿಲ್ಲಿ ಜಾಸ್ತಿ ಆಗಿಬಿಟ್ಟಿದೆ, ನಾನು ಇಲ್ಲಿ ಕಟ್ ಮಾಡ್ಕೊತೀನಿ ಮುಂದಿನ ಪಾರ್ಟ್ನ. ಓಕೆನಾ? ಇಷ್ಟಾದಮೇಲೆ ನಾವು ಇವಾಗ ಏನು ಮಾಡಬೇಕಂದ್ರೆ ಬ್ಯಾಗ್ ಬನ್ನಿ. ಬ್ಯಾಗ್ ಬಂದಾಗ ನಾನು ನಿಮಗೆ ಒಂದು CC ಪ್ರಿಸೆಟ್ನ ಕೊಟ್ಟಿರ್ತೀನಿ, 2 ರೆಕ್ಟಾಂಗಲ್ ಸೇಪ್ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇದನ್ನು 2 ರೆಕ್ಟಾಂಗಲ್ ಸೇಪ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ನೀವು ಆಡಿಯೋನಲ್ಲಿ ಬಂದು ಸಿಂಪ್ಲಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಈ 2 ರೆಕ್ಟಾಂಗಲ್ ಸೇಪ್ನ ಲಾಸ್ಟ್ ನಿಮ್ಮ ಸಾಂಗ್ವರೆಗೂ ತೊಗೊಂಡು ಬನ್ನಿ ಈ ರೀತಿ. ಓಕೆನಾ? ಈ ರೀತಿ ಆದಮೇಲೆ ಇವಾಗ ನೀವು ಚಾನಲ್ ಲೋಗೋ ಕೂಡ ನೀವು ಹಾಕ್ಬೋದು. ಲೋಗೋ ಹಾಕ್ಕೊಂಡು ಮೇಲ್ಗಡೆ ಏರೋ ಮಾರ್ಕ್ ಇದೆ, ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋನ ಸೇವ್ ಆಗಿಬಿಡುತ್ತೆ.